ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ನಾಳೆಯ ಪೂರ್ತಿ ಕಥೆಯನ್ನು ನನ್ನ ವರ್ಣನೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಪುಟ್ಟಕ್ಕನ ಮಕ್ಕಳು ನಾಳೆ ಏನಾಗುತ್ತೆ ಅಂತ ಅಂದರೆ, ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಕಂಠಿ ಈಗ ಅವರಮ್ಮ ಬಂಗಾರಮ್ಮ ಮತ್ತು ಪುಟ್ಟಕ್ಕನ ಮೇಲೆ ಮುನ್ಸ್ಕೊಳ್ಳೋ ನಾಟಕ ಆಡಿದ್ದಾನೆ. ಈಗ ಅವ್ನ ಮುನ್ಸನ್ನ ಸರಿ ಮಾಡೋದಕ್ಕೆ ಸ್ನೇಹ ಸಲಹೆಯಂತೆ ಸ್ನೇಹಗ ಮತ್ತು ಕಂಠಿಗೆ ಫಸ್ಟ್ ನೈಟ್ ಇಟ್ಟಿದ್ದಾರೆ. ಕಂಠಿ ನಾನು ಹೋಗಲ್ಲ ಅಂತ ನಾಟಕ ಹೊಡಿತಾ ಇರ್ತಾರೆ. ಪುಟ್ಟಕ್ಕ ಮತ್ತು ಅವ್ರ ಗ್ಯಾಂಗ್ ಎಲ್ಲರೂ ಸೇರಿ ಎಳ್ಕೊಂಡು ಹೋಗ್ಬಿಟ್ಟು ಆ ರೂಮಲ್ಲಿ ತಳ್ಳಿ ಸ್ನೇಹನೂ ಆ ರೂಮಿಗೆ ಬಿಟ್ಟು ಬಾಗ್ಲು ಹಾಕೊತಾರೆ. ಅಲ್ಲಿ ಸುಮ್ಮನಿರ್ತಾನೆ ನಮ್ಮ ಕಂಠಿ. ಅಲ್ಲೂ ಕೂಡ ಸ್ನೇಹನ ತುಂಬ ಸತಾಯಿಸ್ತಾನೆ. ಬೈದು ನನಗಿದೆಲ್ಲ ಇಷ್ಟ ಇಲ್ಲ, ನಂಗೆ ನೀನಂದರೆ ಇಷ್ಟ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಬಿಲ್ಡಪ್ ಕೊಡ್ತಾನೆ. ಸ್ನೇಹ ಕೂಡ ರೇಗಿಸಿ ಆ ಕಡೆ ತಿರ್ಕೊಂಡು ಸುಮ್ಮನೆ ಮಲಗಿರ್ತಾಳೆ. ಆಗ ಸ್ನೇಹ ಭುಜದ ಮೇಲೆ ಕೈ ಹಾಕ್ತಾನೆ ಕಂಠಿ. ಆಶ್ಚರ್ಯ ಆಗುತ್ತೆ ಸ್ನೇಹಗೆ. ತಿರುಗಿ ನೋಡ್ತಾಳೆ. ಇದೆಲ್ಲ ನಾನು ಮಾಡಿದ್ದು ನಿಜ ಅಂದ್ಕೊಂಡ? ಸುಮ್ಮನೆ ಮಾಡಿದ್ದು, ಇವೆಲ್ಲ ಮಾಫಿ. ನೀವು ಅಷ್ಟೆಲ್ಲ ನನ್ನ ಸತಾಯಿಸಿದ್ದೀರಾ, ನಾನು ಚೂರಾದರೂ ಸತಾಯಿಸ್ಬೇಕಲ್ವಾ ಅಂತ ಹೇಳ್ತಾನೆ. ಹೌದಾ, ಹಾಗಾದ್ರೆ ಸುಮ್ಮನೆ ಅಂತ ಸ್ನೇಹ ಕೂಡ ಖುಷಿ ಪಡ್ತಾಳೆ. ಆಮೇಲಿಂದ ಸ್ನೇಹ ಮೇಲೆ ಕಂಠಿ ಬೀಳಕ್ಕೆ ಹೋಗ್ತಾನೆ. ಬಿದ್ದು ತಪ್ಕೊತಾನೆ. ಆಗ ಮಂಚ ಮುರಿದೋಗ್ಬಿಡತ್ತೆ. ಆ ಮಂಚ ಮುರಿದಿದ್ದು ಸದ್ದು ಆಚೆ ಇದ್ದವ್ರೆಲ್ರಿಗೂ ಕೇಳುತ್ತೆ. ಆಗ ಅರ್ಥ ಆಗುತ್ತೆ ಸ್ನೇಹ ಮತ್ತು ಕಂಠಿ ಇಬ್ಬರು ರಾಜಿಯಾಗಿದ್ದಾರೆ ಅಂತ. ಪುರುಷಿ ಇದ್ದೋದು ಓ ಮಂಚ ಮುರಿತು ಅಂದರೆ ಅಣ್ಣ ಅತ್ತಿಗೆ ಇಬ್ಬರು ಒಂದಾದರು ಅಂತ ಅರ್ಥ ಅಂತ ಕುಣಿತಾ ಇರ್ತಾನೆ. ಇದಿಷ್ಟು ನಾಳೆಯ ಪೂರ್ತಿ ಕತೆ. ಅದರಲ್ಲೂ ಇದಿಷ್ಟು ಮುಖ್ಯವಾದ ಕತೆ. ಫುಲ್ಲು ಎಳ್ಕೊಂಡು ಹೋಗಿ ಹೇಳೋದಕ್ಕೆ ನನಗೂ ಇಷ್ಟ ಇಲ್ಲ, ನಿಮಗೂ ಕೇಳೋಕ್ಕೆ ಬೋರ್ ಅಂತ ನನಗೆ ಗೊತ್ತು. ಅದರಿಂದ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಅಷ್ಟನ್ನು ತಂದು 2 ನಿಮಿಷದ ವೀಡಿಯೋದಲ್ಲಿ ನಿಮಗೋಸ್ಕರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋದು ನನ್ನ ಕೆಲಸ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಮತ್ತೆ ಹೊಸ ಕತೆ ಜೊತೆ ಹೊಸ ರೀತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.